ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಪೆನ್ ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಬಿಡುಗಡೆ ಪ್ರಕರಣದಲ್ಲಿ ನನ್ನ ಕೈವಾಡ ಯಾವುದೂ ಇಲ್ಲ, ಇದು ಕಾಂಗ್ರೆಸ್ ಪಕ್ಷದ ರಾಜಕೀಯ ಕುತಂತ್ರ. ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಗಂಭೀರ ಆರೋಪ. ಏಪ್ರಿಲ್ 26ರಂದು ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗೆ ಪಣ, ಯಾವುದೇ ಗೊಂದಲ ಇಲ್ಲದಂತೆ ನಿಗಾವಹಿಸಲಾಗಿದೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ಸೆಪ್ಟೆಂಬರ್ ತಿಂಗಳಿನಿಂದ ಇಲ್ಲಿಯವರೆಗೂ 5 ಜನರ ಮೇಲೆ ಗೂಂಡಾ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದ್ದು, ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ನಡೆಯಲು ಎಲ್ಲಾ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹೇಳಿಕೆ. 2019ರ ಲೋಕಸಭಾ ಚುನಾವಣೆಯಲ್ಲಿ 77.16% ಮತದಾನವಾಗಿದ್ದು, 2024ರ ಲೋಕಸಭಾ ಚುನಾವಣೆಯಲ್ಲಿ 83% ಆಗಬೇಕು. ಆದರೆ 100% ಮತದಾನಕ್ಕೆ ಜಾಗೃತಿ ಮೂಡಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ಹೇಳಿಕೆ. ಮತ್ತು ಬೈಕ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವಿನ ಅಪಘಾತದಲ್ಲಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಡಿಕ್ಕಿ ರಭಸಕ್ಕೆ ಇಂಧನ ಟ್ಯಾಂಕ್ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡು ಬಸ್ ಹೊತ್ತಿ ಉರಿದ ಘಟನೆ ಚನ್ನಪಟ್ಟಣ ತಾಲೂಕಿನ ಬೇಡಿಗನಹಳ್ಳಿ ಸರ್ಕಲ್ ಬಳಿ ನಡೆದಿದೆ. ವಾರ್ತೆಗಳ ವಿವರ. ಪೆನ್ ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಬಿಡುಗಡೆ ಪ್ರಕರಣದಲ್ಲಿ ನನ್ನ ಕೈವಾಡ ಯಾವುದೂ ಇಲ್ಲ, ಇದು ಕಾಂಗ್ರೆಸ್ ಪಕ್ಷದ ರಾಜಕೀಯ ಕುತಂತ್ರ ಎಂದು ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಗಂಭೀರವಾಗಿ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೆನ್ ಡ್ರೈವ್ ಜೊತೆ ಅಶ್ಲೀಲ ವಿಡಿಯೋಗಳ ಜೊತೆಗೆ ರಾಜಕೀಯ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ನಡೆ ಖಂಡನೀಯ. ಚುನಾವಣಾ ಸಂದರ್ಭದಲ್ಲಿ ಜಿಲ್ಲೆಯ ಹೆಣ್ಣು ಮಕ್ಕಳ ಶೀಲದ ಜೊತೆ ರಾಜಕೀಯ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಆಡಳಿತ ನಡೆಸಲು ಅರ್ಹತೆ ಇಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಯಾವ ಸ್ಕ್ರೀನಿಂಗ್ ಕಮಿಟಿಯಿಂದ ಏಕರೂಪವಾಗಿ ಒಬ್ಬ ವ್ಯಕ್ತಿಯನ್ನು ಅವರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ ಘಟಾನುಘಟಿಗಳು ಕಾಂಗ್ರೆಸ್ ನಾಯಕರುಗಳಿದ್ರು. ಅಲ್ಲಿ ಯಾರನ್ನು ಅವರು ಮಾಡಲ್ಲ, ಅಲ್ಲಿ ರೇಸ್ ಕಟ್ಟೆಯಲ್ಲಿ ಡಿಕ್ಲೇರ್ ಮಾಡ್ತಾರೆ. ನಾವು ಅಲ್ಲೇ ಅರ್ಥ ಮಾಡ್ಕೊಂಡು ನಾನಲ್ಲಿ ಈ ವಿಚಾರವನ್ನು ನಾನು ಕೇಂದ್ರಕ್ಕೆ ತಲುಪಿಸಿದ್ದೆ. ನಾನಲ್ಲಿ ಯಾವಾಗ ಈ ಪೆನ್ ಡ್ರೈವ್ ಅಸ್ತ್ರವನ್ನು ಅವರು ರಾಜಕೀಯ ಬಳಸ್ಕೋತಾರೆ, ಇಲ್ಲಿ ನಾಳೆ ಪಕ್ಷ ನೀವು ಮೈತ್ರಿ ಹಾಕಿ ಆದ್ರೂ ಕೂಡ ನೀವಲ್ಲಿ ಭಾರತೀಯ ಜನತಾ ಪಕ್ಷಗಳು ಕೂಡ ತಲೆ ಬಗ್ಗಿಸಬೇಕಾಗ್ತದೆ. ಅದನ್ನ ನೀವಲ್ಲಿ ಅವ್ರ ಬಗ್ಗೆ ಗಂಭೀರವಾಗಿ ನೀವು ಚರ್ಚೆಯನ್ನು ಮಾಡಿ ಅಂತ ನಾನು ಮನವಿ ಮಾಡಿದ್ದೆ. ನನಗೆ ಅದೇನೇ ಇರಲಿ, ರಾಜಕೀಯ ಬೇರೆ ವಿಚಾರ. ಆದ್ರೆ ಇವತ್ತು ಚುನಾವಣೆ ಕೇವಲ 3 ದಿವಸ ಬಾಕಿ ಇದೆ, 2 ದಿವಸ ಬಾಕಿ ಇದೆ ಅಷ್ಟೇ. ಇನ್ನು ಚುನಾವಣಾ ಸಂದರ್ಭದಲ್ಲಿ ಈ ತರ ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳ ಮಾನವನ ಹರಾಜು ಅಂತ ಒಂದು ಹೀನ ಕೃತಿ ಕೈ ಹಾಕುತ್ತಿರ್ತಾರೆ. ಇದು ಬಹಳ ಖಂಡಿಸಬೇಕಾದಂತ ವಿಚಾರ. ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು. ಈಗಾಗಲೇ ಈ ಜಿಲ್ಲೆಯಲ್ಲಿ ಹರಿದಾಡ್ತಾ ಇತ್ತು. ಕೆಲವು ನಾಯಕರುಗಳೆಲ್ಲ ಮಾತನಾಡ್ತಿದ್ರಲ್ಲಿ, ಇನ್ನು ಕೆಲವೇ ದಿವಸಗಳಲ್ಲಿ ವಿಡಿಯೋ ರಿಲೀಸ್ ಆಗ್ತದೆ ಮಾತನಾಡ್ತಿದ್ರಲ್ಲಿ ಸರ್ಕಾರ ಕೈಗೆಟ್ಟು ಕೂತ್ಕೊಂಡಿದ್ದ. ಈ ಜಿಲ್ಲೆ ಪೊಲೀಸ್ ಇಲಾಖೆ ಇತ್ತಿಲ್ವಾ, ಅಲ್ಲಿ ಗುಪ್ತಚರ ಇಲಾಖೆ ಇಲ್ವಾ, ಇಲ್ಲಿ ವಿಡಿಯೋ ಎಲ್ಲ ರೆಡಿ ಆಗ್ತಾ ಇದೆ. ಅಲ್ಲಿ ಆ ವಿಡಿಯೋ ಯಾರಿಂದ ಬರ್ತಾ ಇದೆ, ಇಲ್ಲಿ ಯಾರಿಂದ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ವಿಡಿಯೋ ಆಗ್ಲಿಲ್ವಾ ಅವರಿಗೆ? ಒಂದು ರಾತ್ರಿಯಲ್ಲಿ 2,500 ವಿಡಿಯೋ ಪೆನ್ ಡ್ರೈವ್ ನ ಈ ಜಿಲ್ಲೆಗೆ ಬಂದು ತಂದು ಕೊಟ್ಟು ಹೋಗ್ತಾರೆ ಅಂತ ಅಂದ್ರೆ, ಬೆಳಗ್ಗೆ ಹೊತ್ತು ವಿಡಿಯೋ ಪ್ರತಿಯೊಬ್ಬರ ಕೈಲಿ ಪೆನ್ ಡ್ರೈವ್ ಇದೆ ಅಂತ ಯಾರಿಂದ ಬಂದಿದೆ ಅಂತ ಇಟ್ಟು 1000 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಪಟ್ಟಂತ ಯಾರು ಒಬ್ಬರು ಹಿಡ್ಕೊಂಡು ಪೆನ್ ಡ್ರೈವ್ ಯಾರು ಕೊಟ್ಟರು ಅಂತ ಮಾಹಿತಿ ಸಿಕ್ಕಲ್ಲ. ಅಲ್ಲಿ ಆ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿಲ್ಲ. ಇವತ್ತು ಹೆಣ್ಣು ಮಕ್ಕಳ ಮಾನವನ್ನ ಇವತ್ತು ಬೀದಿಲಿ ಹರಾಜು ಆಗ್ತಾ ಇದ್ದಾರೆ. ಇವತ್ತಲ್ಲಿ ಪ್ರತಿಯೊಬ್ಬರು ಪಠ್ಯ ಹುಡುಗರು ಮೊಬೈಲ್ ನಲ್ಲಿ ಇವತ್ತು ಮೊಬೈಲ್ ವಿಡಿಯೋ ನೋಡ್ತಾ ಇದ್ದಾರೆ. ಇವತ್ತು ಆ ಒಂದು ಅಶ್ಲೀಲ ಬದುಕಿನ ಜೊತೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಇವತ್ತಲ್ಲಿ ಈ ಬದುಕಿನಲ್ಲಿ ರಾಜಕೀಯ ಮಾಡ್ಬೇಕಾ ಇವರು? ಅವಶ್ಯಕತೆ ಇರ್ತಾ ಇಲ್ಲಿ. ಯಾವ ಪುರುಷತ್ವಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ ಇವರಲ್ಲಿ? ಯಾವ ಪುರುಷತ್ವಕ್ಕೋಸ್ಕರ ನೀವು ಗೆಲುವು ಸಾಧಿಸ್ಬೇಕು? ನೀವು ಇಲ್ಲಿ ನಮ್ಮ ಜಿಲ್ಲೆ ಹೆಣ್ಮಕ್ಳನ್ನ ಬೀದಿ ತಂದು ಮಾಡಿಕೊಟ್ಟಿವಲ್ಲಿ. ನೀವಲ್ಲಿ ಈ ಜಿಲ್ಲೆ MP ಆಗಿ ಪಾರ್ಲಿಮೆಂಟ್ ಹೋಗ್ಬೇಕು. ನೀವಲ್ಲಿ ಯಾವುದೇ ಪಕ್ಷ ಆಗಿರ್ಲಿ, ಅಲ್ಲಿ ಇಂದ ಅಸಹ್ಯವಾದ ಬದುಕುಗಳು ಬೇಕಾ ನಿಮ್ಗೆ? ಅಲ್ಲಿ ನನ್ನ ಹತ್ರ ಇತ್ತು ವಿಡಿಯೋಗಳು. ನಾನು ಒಂದು ಮಾತ್ರ ಹೇಳ್ತೇನೆ, ನಾನು ಇಲ್ಲಿ ಸಂದರ್ಭ ಬಂದ್ರೆ ನ್ಯಾಯಮೂರ್ತಿಗಳು ಕೊಡ್ತೀನಿ ಅಂತ ಹೇಳ್ತೇನೆ, ಜಡ್ಜಿ ಕೊಡ್ತೀನಿ ಅಂತ ಹೇಳ್ತೀನಿ, ನಾನು ಕೋರ್ಟಿಗೆ ಕೊಡ್ತೀನಿ ಅಂತ ಹೇಳ್ತೇನೆ. ನಾನು ಅಲ್ಲಿ ಯಾರು ತೋರಿಸ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಹೆಣ್ಣುಮಕ್ಳ ಭವಿಷ್ಯ ಆಗಿರ್ತದಲ್ಲಿ ಯಾವ ಕಾರಣಕ್ಕೆ ತನ್ನ ಬದುಕಿನ ಹಾಳು ಮಾಡ್ಕೊಂಡವ್ರು, ಅಲ್ಲಿ ಇಲ್ಲ ಭಯಪಟ್ಟು ಹಾಳು ಮಾಡ್ಕೊಂಡ್ರು, ಹಣದಾಮಿಷಿ ಬಲಿ ಆದ್ರು, ಇಲ್ಲ ಬಡತನಕ್ಕೆ ಬಲಿ ಆದ್ರು ಗೊತ್ತಿಲ್ಲ. ಅದು ಇಲ್ಲ ಅದ್ರಲ್ಲಿ ವಿಡಿಯೋನ ನಕಲಿನೇ ಗೊತ್ತಿಲ್ಲ. ಅದು ವಿಮರ್ಶೆ ಆಗ್ಬೇಕಲ್ಲ ವಿಡಿಯೋಗಳಲ್ಲಿ. ಅದನ್ನ ನೀವು ಈ ಚುನಾವಣೆ ಸಂದರ್ಭದಲ್ಲಿ ಹತ್ತುವಾಗಿ ಬಳಸ್ಕೊಂಡಿರುವಲ್ಲಿ ಇವತ್ತು ನಮ್ಮ ಜಿಲ್ಲೆ ಮಾನವನ ಹರಾಜು ಆಗ್ತಾ ಇದ್ರ ಅಂತ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸರ್ಕಾರ ಏನ್ ಮಾಡ್ತಾ ಇದೆ? 10 ಪೆನ್ ಡ್ರೈವ್ ಸಿಗಾಕಿದ ತಕ್ಷಣ ಅಲ್ಲಿ ಯಾವ ಪೆನ್ ಡ್ರೈವ್ ಯಾಕೆ ಕೊಟ್ಟವ್ರೆ ಅಂತ ಅವ್ರನ್ನ ಹಿಂದೆ ಬಿದ್ದಿದೆ. ಇವತ್ತಲ್ಲಿ ಸ್ಟಾರ್ಟಿಂಗ್ ಒಂದು 20 ಜನ ಅರೆಸ್ಟ್ ಮಾಡಿದ್ರಲ್ಲಿ ಮೂಲ ಸಿಕ್ತಿತ್ತು ನನಗೆ, ಎಲ್ಲಿಂದ ಪೆನ್ ಡ್ರೈವ್ ಬಂತು ಅಂತ ಹೇಳಿ ಯಾರು ಬಿಡುಗಡೆ ಮಾಡಿರೋದು ಗೊತ್ತಾಯ್ತು. ಅಲ್ಲಿ ಯಾರೋ ಒಬ್ಬ ರಾಜಕೀಯ ದ್ವೇಷಕ್ಕೋಸ್ಕರ, ಯಾರೊಬ್ಬರನ್ನು ಸೋಲ್ಸಕ್ಕೋಸ್ಕರ, ಇನ್ನೊಬ್ಬ ಯಾರೊಬ್ಬರನ್ನು ಗೆಲ್ಸಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳನ್ನ ಶೀಲವನ್ನು ತಂದು ಹರಾಜಿಗೆ ಇಟ್ಟಿದ್ರು ಅಂತ ಇದಕ್ಕಿಂತ ಖಂಡನೀಯ.
ಖಂಡಿಸಬೇಕಾಗಿತ್ತು ನಾವಲ್ಲಿ. ಈ ಹಿಂದೆ ಪಕ್ಷದ ನಾಯಕರಿಗೆ ನಾನು ಬರೆದಿರುವ ತುರ್ತು ರಹಸ್ಯ ಪತ್ರ ಬಹಿರಂಗವಾಗಿದ್ದು, ಪತ್ರದಲ್ಲಿ ಟಿಕೆಟ್ ನೀಡುವ ವಿಚಾರದಲ್ಲಿ ಆರೋಗ್ಯಕರ ನಿರ್ಧಾರ ತೆಗೆದುಕೊಳ್ಳಿ ಎಂದು ಹೇಳಿದ್ದೆ. ಆದರೆ ಈಗ ಆ ಪತ್ರ ಉಲ್ಲೇಖಿಸಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾಗಿದ್ದು, ಕೆಲವರು ನನ್ನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಅದು ಸುಳ್ಳು ಎಂದು ಹೇಳಿದರು. ಗಂಭೀರವಾದ ವಿಚಾರಗಳನ್ನ ರಾಷ್ಟ್ರೀಯ ನಾಯಕರಿಗೆ ನಾನೇ ದೆಹಲಿಗೆ ಹೋಗಿ, ಕೇಂದ್ರದ ನಾಯಕರಿಗೆ ಹೋಗಿ ನಾನಲ್ಲಿ ಅದನ್ನು ಚರ್ಚೆ ಮಾಡಿ ಅವರಿಗೆ ಪತ್ರವನ್ನು ಕೂಡ ಕೊಟ್ಟು ನಾನಲ್ಲಿ ಅಲ್ಲಿಂದ ಬಂದೆ. ನಾನು ಆ ಒಂದು ಪೆಂಡ್ರೈವ್ನಲ್ಲಿ ನಮ್ಮ ಜಿಲ್ಲೆಯ ಮಾನ, ಗೌಪ್ಯತೆ ಮತ್ತೆ ನಮ್ಮ ಹೆಣ್ಣು ಮಕ್ಕಳ ಶೀಲದ ಪ್ರಶ್ನೆ ಇತ್ತು. ಆ ಪೆಂಡ್ರೈವ್ನಲ್ಲಿ ಇಡೀ ರಾಷ್ಟ್ರದಲ್ಲಿ ಹಾಸನ ಜಿಲ್ಲೆಗೆ ಒಂದು ಬಹಳ ಹೆಸರಿದೆ. ಅಲ್ಲಿ ಇವತ್ತು ಜಗತ್ ಪ್ರಸಿದ್ಧವಾದಂತಹ ಹಾಸನಾಂಬ ದೇವಿ ದೇವಸ್ಥಾನ ಇದೆ. ಅಲ್ಲಿ ಜನ ಕೋಟ್ಯಾಂತರ ಭಕ್ತರು ಬರ್ತಾರೆ ಅಲ್ಲಿ. ಮತ್ತೆ ಹಾಸನಕ್ಕೆ ಒಂದು ವಿಶೇಷವಾದ ಹೆಸರಿದೆ. ಮತ್ತೆ ಈ ಜಿಲ್ಲೆಯಿಂದ ಒಬ್ಬ ಪ್ರಧಾನಿ ಕೊಟ್ಟಂತ ಒಂದು ಜಿಲ್ಲೆ ಇದು. ಈ ಜಿಲ್ಲೆಗೆ ರಾಜಕೀಯದಿಂದ ಕಳಂಕ ಬರಬಾರದು, ಕೆಲವು ಕೆಟ್ಟ ರಾಜಕಾರಣಿಗಳಿಂದ ಈ ಜಿಲ್ಲೆಗೆ ಕಳಂಕ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಷ್ಟೆಲ್ಲ ನಾನು ಪತ್ರಗಳ ಮುಖಾಂತರ ನಾನು ಹೋರಾಟವನ್ನು ಮಾಡಿದೆ. ನನಗೆ ಏನಾದ್ರು ಮಾಡಿ ಅದನ್ನು ತಪ್ಪಿಸ್ಬೇಕು ಅಂತ ಕಾರಣ ಯಾಕೆ ಅಂತಂದ್ರೆ, ನನಗೆ ಆ ಪೆಂಡ್ರೈವ್ನಲ್ಲಿ ಚಿತ್ರ ತೋರಿಸಕ್ಕೆ ಮುಂಚಿತವಾಗಿ ಈಗಾಗಲೇ ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರಮುಖ ಒಬ್ಬ ನಾಯಕರ ಕೈಗೆ ಸೇರಿದೆ ಅಂತ ವಿಚಾರ ಗೊತ್ತಾದಾಗ ಅಲ್ಲಿ ಎಲ್ಲ ಒಂದು ಕಡೆ ಅವರು ರಾಜಕೀಯ ಹತ್ತಿರವಾಗಿ ಉಪಯೋಗಿಸ್ಕೋಬಹುದು ಇದನ್ನ ಅಂತ ಹೇಳಿ ಅದನ್ನ ಉಲ್ಲೇಖ ಮಾಡಿ ನಾನು ಪತ್ರವನ್ನು ಬರೆದಿದ್ದೆ. ನಾನು ಅದಾದ ನಂತರ ಆತನಿಗಿದ್ದಂತ ಸಮಸ್ಯೆಗಳನ್ನ, ಬೇಡಿಕೆಗಳನ್ನು ಕೂಡ ಅವರು ಆ ಕುಟುಂಬಕ್ಕೆ ನಾನು ಬೇರೆ ಕಡೆಯಿಂದ ರವಾನೆ ಮಾಡಿದೆ. ನಾನಲ್ಲಿ ಅದು ಬರಲಿಲ್ಲ, ರಿಪ್ಲೈ ಬರಲಿಲ್ಲ. ನಂತರ ಆ ವ್ಯಕ್ತಿ ನನ್ನಿಂದ ದೂರ ಆದ. ಒಂದು ಸಲ ನಾನು ಇದೇ ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳಿದ್ದೆ. ನಾನಲ್ಲಿ ಕೆಲವು ವಿಚಾರ ರೇವಣ್ಣವ್ರಿಗೂ ನನಗೆ ವೈಮನಸ್ಯ ಪ್ರಾರಂಭ ಆದಾಗ ನಾನು ಆ ವಿಚಾರವನ್ನು ಹೇಳಿದ್ದೆ. ನಾನಲ್ಲಿ ಬೆಂಗಳೂರಿನಲ್ಲಿ ಕೆಲವು ಮಾಧ್ಯಮದಲ್ಲಿ ನಾನು ಕುಂತು ಇಂಟರ್ವ್ಯೂ ಕೂತಲ್ಲಿ ಕೂಡ ಮಾತಾಡಿದ್ದೀನಿ. ನನ್ನಲ್ಲಿ ರಾಜಕೀಯ ವೈರತ್ವ ಇದೆ. ನನಗೆ ಅಲ್ಲಿ ರೇವಣ್ಣವ್ರ ಕುಟುಂಬದ ವಿರುದ್ಧವಾಗಿ ರಾಜಕೀಯ ವೈರತ್ವ ಇದೆ ನನ್ನಲ್ಲಿ. ನನ್ನ ಬಲಿಷ್ಠ ಈ ಜಿಲ್ಲೆಯ ಕಡು ವೈರಿ ಅಂತಂದ್ರೆ ರಾಜಕೀಯವಾಗಿ ಅವರ ಕುಟುಂಬದವ್ರನ್ನ ಹೇಳಿ ನಾನು ಆ ದೃಷ್ಟಿಯಿಂದಲೇ ನಾನಲ್ಲಿ ಅವ್ರ ವಿರುದ್ಧವಾಗಿ ಕೇಸನ್ನು ಹಾಕೊಂಡು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಕೇಸನ್ನು ಹೋಗಿ ಇದು ಕೂಡ ಕಾಂಪ್ರಮೈಸ್ ಆಗಿಲ್ಲ ನನಗೆ. ಮತ್ತೆ ರಾಜಕೀಯದಲ್ಲಿ ಬರೀ ಕೋರ್ಟು ಕಾನೂನಲ್ಲಿ ಆಗ್ಬಾರ್ದು ಅಂತೇಳಿ ಅವರ ವಿರುದ್ಧವಾಗಿ ನಾನು ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡೆ. ನಾನಲ್ಲಿ ರಾಜ್ಯದ ಜನತೆ ಮತ್ತೊಂದು ಸಲ ವಿಚಾರ ಮಾಡ್ತೀನಿ. ನಾನಲ್ಲಿ ನನ್ನ ಗುರಿ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹಣ ಮತ್ತು ಅಧಿಕಾರ ಅಹಂಕಾರದಲ್ಲಿರುವಂತವರಿಗೆ ಸರಿಸಮಾನವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ನಾನು ರಾಜಕೀಯದಲ್ಲಿ ರೇವಣ್ಣ ಅವರ ವಿರುದ್ಧ ಆಪೋಸಿಟ್ ಕ್ಯಾಂಡಿಡೇಟ್ ಆದ. ಆದರೆ ನಾನು ಈ ನೀಚ ಕೆಲಸ ಮಾಡಿ ಹೆಣ್ಣು ಮಕ್ಕಳ ಮಾನವನ ಹರಾಜು ಹಾಕುವಂಥದ್ದು, ಹೆಣ್ಣು ಮಕ್ಕಳ ಶೀಲವನ್ನು ಹರಾಜಿಟ್ಟು ರಾಜಕೀಯ ಮಾಡುವಂತ ಕೆಲಸ ಮಾಡಿಲ್ಲ. ನನಗೆ ಆ ಕೃತ್ಯ ಕೈ ಹಾಕಿಲ್ಲ. ನಾನು ಆ ರೀತಿ ಹೆಣ್ಣು ಮಕ್ಕಳ ಶೀಲವನ್ನು ಹರಾಜು ಹಾಕ್ಬಿಟ್ಟು ಅವರು ರಾಜಕೀಯ ಮಾಡೋದಾಗಿದ್ದು ನಾನಲ್ಲಿ ನಾನು ಪತ್ರ ಬರೆದ ತಕ್ಷಣ ಆಗಲೇ ನಾನಲ್ಲಿ ಅದೇ ವಿಡಿಯೋನ ರಿಲೀಸ್ ಮಾಡಬೇಕಿತ್ತು. ನಾನಲ್ಲಿ ಯಾವುದೇ ಕಾರಣಕ್ಕೆ ಟಿಕೆಟ್ ಹೊಂದಿತ್ತಿಲ್ಲ. ಅವಾಗ ಪಕ್ಷ ಬೇರೆ ತರ್ತಿ ಮಾತಾಡೋದು. ಆದರೆ ನಮ್ಮ ರಾಜಕೀಯ ಬೇಳೆ ಬೇಯಿಸೋಕ್ಕೋಸ್ಕರ ನಾವಲ್ಲಿ ಹೆಣ್ಣು ಮಕ್ಕಳನ್ನ ಮಾನ ಹರಾಜು ಹಾಕಬಾರ್ದು ಅಂತ ಒಂದೇ ಕಾರಣಕ್ಕೋಸ್ಕರ ನಾನಲ್ಲಿ ಆ ಕುಟುಂಬಗಳ ಹಿತದೃಷ್ಟಿಯಿಂದ ಇದೇ ವೇದಿಕೆಯನ್ನು ಕುರಿತು ಹೇಳಿದ್ದೆ. ನಾನಲ್ಲಿ ನಾಳೆ ಯಾರಾದ್ರೂ ಬಿಡುಗಡೆ ಮಾಡಿದಾಗ ಹೆಣ್ಣು ಮಕ್ಕಳ ಭವಿಷ್ಯ ಆಗ್ತದೆ ಅಂತ ಕೇಳಿದ್ದೆ ನಾನಲ್ಲಿ. ಆದರೆ ಇವತ್ತು ತನ್ನ ರಾಜಕೀಯ ನೀಚ ಕೃತ್ಯಕ್ಕೋಸ್ಕರ ಇವತ್ತಲ್ಲಿ ಆ ವಿಡಿಯೋವನ್ನ ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡಿದೆ. ಇವತ್ತಲ್ಲಿ ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಯುವಂತೆ ಅಗತ್ಯವಿರುವ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಹೇಮಾವತಿ ಸಭಾಂಗಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಹಾಸನ ಲೋಕಸಭಾ ಕ್ಷೇತ್ರಾದ್ಯಂತ ಶುಕ್ರವಾರದಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಮತದಾನ ನಡೆಯಲಿದ್ದು, ಮತಗಟ್ಟೆಗಳಿಗೆ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸಿದ್ದತೆ ಮಾಡಲಾಗಿದೆ. ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ರ್ಯಾಂಪ್, ರೈಲಿಂಗ್ ಮತ್ತು ಗಾಲಿ ಕುರ್ಚಿ, ಬ್ರೈಲ್ ಲಿಪಿಗಳನ್ನು ಒಳಗೊಂಡ ಇವಿಎಂ ಸಂಕೇತ ಫಲಕ, ಶೌಚಾಲಯ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಚುನಾವಣಾ ಕರ್ತವ್ಯಕ್ಕೆ ಎನ್ಎಸ್ಎಸ್ ಹಾಗೂ ಸ್ಕೌಟ್ ಮತ್ತು ಗೈಡ್ ಸ್ವಯಂ ಸೇವಕರನ್ನು ಬಳಸಿಕೊಳ್ಳಲಾಗುವುದೆಂದರು. ಹಾಕಿದೀವಿ, ಸೈನೇಜಸ್ ಹಾಕಿದೀವಿ, ಎಲ್ಲೆಲ್ಲಿ ಏನೇನಿದೆ ಕ್ಲಸ್ಟರ್ ಇದ್ದಾಗ ಯಾವುದು ಮತಗಟ್ಟೆ ಸಂಖ್ಯೆ ಅಂತಂದ್ಬಿಟ್ಟು ನಾವು ಸಂಕೇತ ಫಲಕಗಳನ್ನ ಹಾಕಿದೀವಿ. ಶೌಚಾಲಯ ವ್ಯವಸ್ಥೆ ಇರುತ್ತೆ. ಶೌಚಾಲಯ ಈಗಾಗಲೇ ಅದರ AMF ಫೆಸಿಲಿಟೀಸ್ ಅಂತೀವಿ, ಅಶೂರ್ಡ್ ಮಿನಿಮಮ್ ಫೆಸಿಲಿಟೀಸು, ಅದನ್ನ ಸಿಇಒ ಅವರು ಎಲ್ಲ ಸಿದ್ಧಪಡಿಸಿದ್ದಾರೆ.
ಆಮೇಲೆ ಕೆಲವು ಮಳೆಯ ಮುನ್ಸೂಚನೆ ಕೆಲವೆಲ್ಲ ಇರೋದ್ರಿಂದ, ನಮ್ಮ ಫೋರ್ಕಾಸ್ಟ್ ಎಲ್ಲ ಇರೋದ್ರಿಂದ ಸ್ವಲ್ಪ ಅದಕ್ಕೂ ಕೂಡ ಅಗತ್ಯವಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಂಡಿದ್ದೇವೆ. ಅದಲ್ಲದೆ ನಮ್ಮಲ್ಲಿ NSS ಮತ್ತೆ ಇವ್ರನ್ನ ಅಂದ್ರೆ ಯಾರು ಬಿಲೋ 18 ಇಯರ್ಸ್ ಇದ್ದಾರೆ ಅಂತವ್ರನ್ನ ನಾವು ಒಂದು ಸ್ವಯಂ ಸೇವಕರನ್ನಾಗಿ ನೇಮಕ ಮಾಡ್ಕೊಂಡಿದ್ವಿ. ಆ ಮಕ್ಕಳನ್ನ NSS ಮಕ್ಕಳು, ಸ್ಕೌಟ್ಸ್ ಗೈಡ್ಸ್ ಮಕ್ಕಳನ್ನ ನೇಮಕ ಮಾಡ್ಕೊಳ್ತಾ ಇದೀವಿ. ಆಮೇಲೆ ಅವ್ರಿಗೆ ಯಾರು ದಿವ್ಯಾಂಗ ಮತದಾರರು, ಯಾರು 85+ ಇದ್ದಾರೆ ಅಥವಾ ಯಾರು ಸೀನಿಯರ್ ಸಿಟಿಸನ್ ಇದ್ದಾರೆ, ಅವ್ರು ಏನಾದ್ರೂ ಕೋರಿಕೆ ಸಲ್ಲಿಸಿದಲ್ಲಿ ನಮ್ಮ ಸಕ್ಷಮ್ ಆಪ್ ಅಂತಂದಿದೆ. ನಮಗೆ ಉಚಿತವಾದ ಸಾರಿಗೆ ವ್ಯವಸ್ಥೆ ಅಂದ್ರೆ ಮನೆಯಿಂದ ಮತಗಟ್ಟೆವರೆಗೂ ನಾವು ಬರ್ಲಿಕ್ಕೆ ಉಚಿತವಾದ ಸಾರಿಗೆ ವ್ಯವಸ್ಥೆ ಅಂತಂದ್ಬಿಟ್ಟು ಅವ್ರು ಕೇಳ್ಕೊಂಡಲ್ಲಿ ನಾವು ಆ ಉಚಿತವಾದ ಸಾರಿಗೆ ವ್ಯವಸ್ಥೆಯನ್ನು ಈಗಾಗಲೇ ಒದಗಿಸ್ಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಅವರು ನಮ್ಗೆ ರಿಕ್ವೆಸ್ಟ್ ಮಾಡಬೇಕು, ಸಂಬಂಧಪಟ್ಟ ಮತದಾರರು ತಮ್ಮ ಮೂಲಕ ನಮ್ಮ ಕಳಕಳಿಯ ಒಂದು ಕೋರಿಕೆ ಏನು ಅಂತಂದ್ರೆ, ಯಾರು ದಿವ್ಯಾಂಗ ಮತದಾರರಿದ್ದಾರೆ, ಯಾರು 85+ ಅಂದ್ರೆ ಯಾರು ನಡೆದಾಡಕ್ಕೆ ಶಕ್ತಿ ಇಲ್ಲ, ನನಗೆ ಸಾರಿಗೆ ವ್ಯವಸ್ಥೆ ಅತ್ಯಗತ್ಯವಾಗಿದೆ ಅಂತಂದ್ರೆ ನಾವು ಉಚಿತವಾಗಿ ಚುನಾವಣಾ ಆಯೋಗದ ವತಿಯಿಂದ ನಾವು ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತೇವೆ. ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದು ಸ್ವಲ್ಪ ಬ್ಲರ್ ಆಗಿದೆ, ಈ ತರದ ಏನಾದರೂ ಇದಿದ್ರೆ ಅಂತವ್ರಿಗೆ ಬೂತ್ ಕನ್ನಡಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಆಮೇಲೆ ಮತದಾರರ ಸಹಾಯ ಕೇಂದ್ರ ಅಂತ ಅಂದ್ಬಿಟ್ಟು ಬೂತ್ ಅಲ್ಲೇ ನಮ್ಮ BLO ಅಲ್ಲಿ ಕೂತಿರ್ತಾರೆ. ಅವ್ರನ್ನ ಕೇಳಿದ್ರೆ ಯಾವ ಪೋಲಿಂಗ್ ಸ್ಟೇಷನ್ ಕ್ಲಸ್ಟರ್ಸ್ ಎಲ್ಲ ಅಂತಂದ್ರೆ ಹೇಗೆ ಹೋಗ್ಬೇಕು, ಏನು ಎತ್ತ ಅಂತಂದ್ಬಿಟ್ಟು ಅವರೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಆಮೇಲೆ ವಿಶೇಷ ಸ್ವಯಂ ಸೇವಕರನ್ನ ಅಂದ್ರೆ NSS ನ ನಾವು ನೇಮಕ ಮಾಡಿ ಆದ್ಯತೆ ಮೇರೆಗೆ ಪ್ರವೇಶ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಮಗುನ ಇಟ್ಕೊಂಡಿರ್ತಾರೆ ಕೈಯಲ್ಲಿ, ಅಂತವ್ರನ್ನ ಮತಗಟ್ಟೆಯಲ್ಲಿ ನಾವು ಬಿಡ್ತೀವಿ. ಅದ್ರ ಕ್ಯೂವನ್ನೆಲ್ಲ ಬೈಪಾಸ್ ಮಾಡಿ ಅವ್ರನ್ನ ಬಿಡ್ತೀವಿ. ಆನಂತರ ತುಂಬಾ ಹಿರಿಯರಾಗಿದ್ರೆ, ತುಂಬಾ ಅವ್ರಿಗೆ ನಡ್ಕೊಂಡು ಬಂದಿರೋದೇ ದೊಡ್ಡ ಸಾಹಸ ಅಥವಾ ಮತಗಟ್ಟೆಗೆ ಬಂದಿರೋದೇ ದೊಡ್ಡ ಸಾಹಸ ಅಂತಂದ್ರೆ ಅವ್ರಿಗೆ ಮೊದಲನೇದಾಗಿ ಪ್ರಿಯಾರಿಟಿ ಕೊಟ್ಬಿಟ್ಟು ಅವ್ರಿಗೆ ವೋಟ್ ಮಾಡಿಸ್ಲಿಕ್ಕೆ ಅಂದ್ರೆ ಮತಗಟ್ಟೆ ಒಳಗೆ ಬಿಡಿಸ್ತೀವಿ. ಈ ತರದ್ದು ದಿವ್ಯಾಂಗರಿದ್ರೆ ಅಂಥವ್ರಿಗೆ ಒಂದು ಪ್ರಿಯಾರಿಟಿ ಮಾಡಿಬಿಟ್ಟು ನಾವು ಮತಗಟ್ಟೆ ಒಳಗೆ ಬಿಡುವಂತ ವ್ಯವಸ್ಥೆ ಇರುತ್ತೆ. ಆನಂತರ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ, ರ್ಯಾಂಪು, ಗಾಲಿ ಕುರ್ಚಿ ಎಲ್ಲ ವ್ಯವಸ್ಥೆನೂ ಇರುತ್ತೆ. ಸಾರಿಗೆ ವ್ಯವಸ್ಥೆನೂ ಈಗಾಗಲೇ ಹೇಳಿದೆ, ಸಾರಿಗೆ ವ್ಯವಸ್ಥೆ ಇರುತ್ತೆ. ನೀವು ಅದನ್ನ ರಿಕ್ವೆಸ್ಟ್ ಮಾಡಬೇಕು. ಅಂದ್ರೆ ಸಂಬಂಧಪಟ್ಟ ಸಕ್ಷಮ್ ಆಪಲ್ಲೇ ರಿಕ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ, ನೀವು ಸಂಬಂಧಪಟ್ಟ BLOಗೆ ಹೇಳಿದ್ರಾಯ್ತು, ಸಂಬಂಧಪಟ್ಟ ಮತಗಟ್ಟೆ ಅಧಿಕಾರಿಗಳಿಗೆ ಅಥವಾ ನಮ್ಗೆ ಯಾರಿಗಾದ್ರೂ ಹೇಳಿದ್ರಾಯ್ತು, ಸಂಬಂಧಪಟ್ಟ CO ಅವರು ಅದನ್ನೆಲ್ಲ. ಸೆಪ್ಟೆಂಬರ್ ತಿಂಗಳಿನಿಂದ ಇಲ್ಲಿಯವರೆಗೂ 5 ಜನರ ಮೇಲೆ ಗೂಂಡಾ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ಯಾರು ಚುನಾವಣೆ ಬಹಿಷ್ಕಾರ ಹಾಕಿದ್ದಾರೆ ಅಂತಹ ಗ್ರಾಮಗಳಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹೋಗಿ ಅವರ ತೊಂದರೆ ಬಗ್ಗೆ ಚರ್ಚಿಸಿ ಮನವರಿಕೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ನಡೆಯಲು ಎಲ್ಲ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುನೀತಾ ಹೇಳಿದರು. ಸುಮಾರು 1,000ಕ್ಕಿಂತ ಹೆಚ್ಚಿಗೆ ಕೇಸಸ್ ಪ್ರಿವೆಂಟಿವ್ ಆಕ್ಷನ್ಸ್ ಅಡಿಯಲ್ಲಿ 107, 108, 109, 110 1,000ಕ್ಕೂ ಹೆಚ್ಚಿಗೆ ಕೇಸಸ್ ಅನ್ನು ಮಾಡ್ತೀವಿ. ಇದರಲ್ಲಿ 1,300 ಜನರು ನಾವು ಪ್ರಿವೆಂಟಿವ್ ಆಕ್ಷನ್ಸ್ ಅನ್ನು ತಗೊಂಡಿದ್ದೀವಿ. ಇವರನ್ನು ಬಿಟ್ಟು ಸುಮಾರು 1,200 ಹೆಚ್ಚಿಗೆ ಜನ ಯಾರು ರೌಡಿ ಶೀಟರ್ಸ್ ಅಂತ ಹೇಳ್ತೀವಿ, ಜಿಲ್ಲೆಯಲ್ಲಿ ಮಿಸ್ಕ್ರಿಯೆಂಟ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಅವ್ರನ್ನೂ ಸಹ ಪ್ರಿವೆಂಟಿವ್ ಆಕ್ಷನ್ಸ್ ಅನ್ನು ಅವ್ರ ಮೇಲೆ ನಾವು ಜಾರಿಗೊಳಿಸ್ತೀವಿ. ಎಲೆಕ್ಷನ್ ಸಂಬಂಧಪಟ್ಟಾಗಿ ಇದು ಯಾರು ನಮಗೆ ಪ್ರಾಬ್ಲಮ್ ಮಾಡಬಹುದು, ಇಲ್ಲ ಯಾವ ಕಡೆಯಿಂದ ಪ್ರಾಬ್ಲಮ್ ಆಗಬಹುದು ಅಂತ ಮೇಲೆ ಸುಮಾರು 55 ಜನಗೆ ಗಡಿಪಾರನ್ನು ಮಾಡಿಸ್ತೀವಿ. ಈ 55 ಜನ ಗಡಿಪಾರನ್ನು ಮಾಡಿಸಿ ಅವ್ರಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಅದೇ ಹಿನ್ನೆಲೆಯಲ್ಲಿ ಸುಮಾರು ಸೆಪ್ಟೆಂಬರ್ ತಿಂಗಳಿಂದ ಇಲ್ಲಿ ತನಕ 5 ಜನರ ಮೇಲೆ ಗೂಂಡಾ ಕಾಯ್ದೆಯನ್ನು ನಾವು ಜಾರಿಪಡಿಸಿದ್ದೀವಿ. MCC ಆದ್ಮೇಲೆ ಒಂದು 3 ತಿಂಗಳ ಒಳಗಡೆ ಒಂದು 3 ಜನ ಮೇಲೆ, ಒಟ್ಟಿಗೆ 3 ಜನ MCC ಆದ್ಮೇಲೆ MCC ಜನವರಿ ತಿಂಗಳಿಂದ ಇಲ್ಲಿ ತನಕ ಮತ್ತು ಸೆಪ್ಟೆಂಬರ್ ತಿಂಗಳಿಂದ ಸುಮಾರು 5 ಜನ ಮೇಲೆ ಗೂಂಡಾ ಕಾಯ್ದೆಯನ್ನು ನಾವು ಜಾರಿಪಡಿಸಿದ್ದೀವಿ. ಅದನ್ನು ಅದಾದ್ಮೇಲೆ ನಿಮಗೆಲ್ಲ ಗೊತ್ತಿದ್ದಂಗೆ ಕೆಲವೊಂದು ಕಡೆ ನೀವೆಲ್ಲ ಬಹಿಷ್ಕಾರ ಹಾಕಿದ್ದೀರಾ ಅಂತ ಕೆಲವೊಂದು ಕಡೆ ನಮ್ಮ ಆರೋ ಮೇಡಮ್ ಹೇಳಿದಂಗೆ ಪೊಲೀಸ್ ಮತ್ತು ತಾಲೂಕಾದಲ್ಲಿ ತಹಸೀಲ್ದಾರ್ಸ್, AROs, DYSP ಮತ್ತು ಅಧಿಕಾರಿ ಆ ಗ್ರಾಮದಲ್ಲಿ ಹೋಗಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ ಆಗಿ ನಮ್ಮ ಕಡೆ ಏನು ಅವ್ರಿಗೆ ಆಗ್ಬೋದು, ಅವ್ರಿಗೆ ಏನಕ್ಕೆ ತೊಂದರೆ ಇದೆ ಅಂತ ನಾವು ಅವ್ರಿಗೆ ಅಡ್ರೆಸ್ ಮಾಡಿ ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ ಮಾಡ್ತೀವಿ. ಅದಾದ್ಮೇಲೆ 26ನೇ ತಾರೀಕು ಸಂಬಂಧಪಟ್ಟಂಗೆ ನಮ್ಮ ಡಿಪ್ಲಾಯ್ಮೆಂಟ್ ಸಂಬಂಧಪಟ್ಟಂಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ 1,968 ಪೋಲಿಂಗ್ ಸ್ಟೇಷನ್ಸ್ ಇದೆ. ಇದರಲ್ಲಿ ಸುಮಾರು 3,500 ಜನರನ್ನು ನಾವು ಡಿಪ್ಲಾಯ್ಮೆಂಟ್ ಅನ್ನು ಮಾಡಿಸಿದ್ದೀವಿ. ಇದರಲ್ಲಿ ಹಲವಾರು ಸ್ಟ್ರೈಕಿಂಗ್ ಫೋರ್ಸ್ ಇರ್ತದೆ, ಬೂತ್ ಡಿಪ್ಲಾಯ್ಮೆಂಟ್ ಇರ್ತದೆ, ಸೂಪರ್ವೈಸರಿ ಆಫೀಸರ್ಸ್ ಇದರಲ್ಲಿ ಇರ್ತಾರೆ. ಈಗಾಗಲೇ ಹೇಳಿದೆ
ಸುಮಾರು 4 ತುಕಡಿ ಸೆಂಟ್ರಲ್ ಆರ್ಮ್ಡ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅನ್ನು ನಮಗೆ ಕೊಡಲಾಗಿದೆ ಸ್ಟೇಟ್ಗಳನ್ನು. ನಾವು ಈ ಎಲೆಕ್ಷನ್ಗೆ ನಾವು ಅವರನ್ನು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಏಪ್ರಿಲ್ 26, 2024ರಂದು ನಡೆಯಲಿದ್ದು, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 2221 ಮತಗಟ್ಟೆಗಳಿರುತ್ತವೆ. ಈ ಪೈಕಿ ಹಾಸನ ಜಿಲ್ಲೆಯಲ್ಲಿ 1968 ಮತಗಟ್ಟೆಗಳಿದ್ದು, 2019ರ ಲೋಕಸಭಾ ಚುನಾವಣೆಯಲ್ಲಿ 77.16% ಮತದಾನವಾಗಿರುತ್ತದೆ. ಆದರೆ ಈ ಬಾರಿ 100% ಮತದಾನಕ್ಕೆ ಜಾಗೃತಿ ಮೂಡಿಸಲಾಗಿದೆ ಎಂದು ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ತಿಳಿಸಿದರು. ಚುನಾವಣೆ ಏಪ್ರಿಲ್ 26, 2024ರಂದು ನಡೆಯೋದು ನಮಗೆಲ್ಲ ಗೊತ್ತೇ ಇದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಕಡೂರನ್ನು ಸೇರಿಸಿ 2221 ಮತಗಟ್ಟೆಗಳಿದ್ದಾವೆ. ಆ ಪೈಕಿ ಹಾಸನ ಜಿಲ್ಲೆಯಲ್ಲಿ 1968 ಮತಗಟ್ಟೆಗಳಿವೆ. 2019ರ ಲೋಕಸಭಾ ಚುನಾವಣೆಯಲ್ಲಿ 77.16% ಮತದಾನವಾಗಿರುತ್ತದೆ. ಹಾಸನ ಲೋಕಸಭಾ 2019ರಲ್ಲಿ ರಾಷ್ಟ್ರೀಯ ಸರಾಸರಿ ಮತದಾನ 67.04% ಇದೆ. 2019ರ ರಾಷ್ಟ್ರೀಯ ಸರಾಸರಿ ಮತದಾನ ಆ ರೀತಿ ನೋಡಿಕೊಂಡಾಗ ನಮ್ಮಲ್ಲಿ ಚೆಕ್ ಮಾಡಿದಾಗ ನಮಗೆ 67.04%ಕ್ಕಿಂತ ಕಡಿಮೆ ಇರುವಂತಹ ಮತಗಟ್ಟೆಗಳು ಸುಮಾರು 190 ಮತಗಟ್ಟೆಗಳಿದ್ದಾವೆ. ಅದರಲ್ಲಿ ಶ್ರವಣಬೆಳಗೊಳ 24, ಅರಸೀಕೆರೆ 20, ಬೇಲೂರು 15, ಹಾಸನ 109, ಹೊಳೆನರಸೀಪುರ 6, ಅರ್ಕಲ್ಗೂಡು ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ 12 ಮತಗಟ್ಟೆಗಳಿವೆ. ಇದರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ 85 ಮತಗಟ್ಟೆಗಳಲ್ಲಿ 67.04%ಕ್ಕಿಂತ ಕಡಿಮೆ ಮತದಾನ ಆಗಿರುವಂತಹ ಮತಗಟ್ಟೆಗಳಿದ್ದಾವೆ. ಇದನ್ನ ನೋಡಿಕೊಂಡು ನಾವು ಏನು ಕ್ರಮ ತಗೊಂಡಿದ್ದೀವಿ ಅಂದ್ರೆ ಈ 190 ಮತಗಟ್ಟೆಗಳನ್ನ ಫೋಕಸ್ ಮಾಡಿ ಮನೆಗಳಿಗೆ ರೌಂಡ್ ಸ್ಟಿಕ್ಕರ್ನ ಅಂಟಿಸಿದ್ದೀವಿ. ಮತದಾನದ ದಿನ ಯಾವುದು, ಅವತ್ತು ನೀವು ಮತದಾನ ಮಾಡಿ ಅಂತ ಹೇಳಿ ಮನೆಗಳಿಗೆ ಭೇಟಿ ಕೊಟ್ಟು ಆ ಸ್ಟಿಕ್ಕರ್ನ ಅಂಟಿಸಿದ್ವಿ. ಏನು ನಮ್ಮ ಎಲ್ಲ ರ್ಯಾಲಿಗಳು, ಜಾಥಾಗಳು, ಸಂತೆ, ಮಾರುಕಟ್ಟೆ ಎಲ್ಲ ಕಡೆ ನಾವು ಅವೇರ್ನೆಸ್, EVM ಮತ್ತೆ ವೋಟಿಂಗ್ ಮಿಷನ್ಸ್ ಇಟ್ಟು ಅವೇರ್ನೆಸ್ ಕೊಡೋದ್ರ ಜೊತೆಗೆ ಈ 190 ಮತಗಟ್ಟೆಗಳಿಗೆ ಹೆಚ್ಚಿನ ಫೋಕಸ್ ಮಾಡಿದ್ವಿ ನಾವು. ಹಾಗಾಗಿ ಅವರು ಈಗಾಗಲೇ ಎಲ್ಲ ಕಡೆ ಆ ಒಂದು ಸ್ಟಿಕ್ಕರ್ನ ಅಂಟಿಸಿರೋದ್ರಿಂದ ಅವರು ಪ್ರತಿದಿನ ಓಪನ್ ಮಾಡಿದಾಗೂ ಆ ಮತದಾನದ ದಿನ ನೆನಪಾಗಬೇಕು. ಮಾಡಿದ ತಕ್ಷಣ ಅವರು ಕಾಂಪೌಂಡ್ ಮೇಲೆ, ಇದ್ರ ಮೇಲೆ, ಬಾಗಿಲ ಮೇಲೆ, ಗೇಟ್ ಹತ್ರ ಈ ತರ ಎಲ್ಲ ನೋಡಿ ಅದನ್ನ ನಾವು ಸ್ಟಿಕ್ ಮಾಡಿದೀವಿ. ಹಾಗಾಗಿ ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮ ಮತದಾರರ ಪಟ್ಟಿಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಯಾರನ್ನೂ ಹೊರತುಪಡಿಸಿ ಹೊರಗುಳಿಬಾರದು, ಮತದಾನ ಮಾಡಬೇಕು, ನಮ್ಮ ಹಾಸನ ಜಿಲ್ಲೆಯನ್ನ ಪ್ರಥಮ ಸ್ಥಾನದಲ್ಲಿ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ರೂ ಕೂಡ ನಮ್ಮ ಇದು ಏನು 77.16 ಇತ್ತು ಅದನ್ನ 82ಕ್ಕೆ ಅದನ್ನು ಖಂಡಿತ ಏರಿಸಬೇಕು. 100% ಮಾಡಿಕೊಟ್ರೆ ನಮ್ಮೆಲ್ಲರಿಗೂ ಬಹಳ ಸಂತೋಷ. ಬೈಕ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವಿನ ಅಪಘಾತದಲ್ಲಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಡಿಕ್ಕಿಯ ರಭಸಕ್ಕೆ ಇಂಧನ ಟ್ಯಾಂಕ್ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡು ಬಸ್ ಹೊತ್ತಿ ಉರಿದ ಘಟನೆ ಚನ್ನಪಟ್ಟಣ ತಾಲೂಕಿನ ಬೇಡಿಗನಹಳ್ಳಿ ಸರ್ಕಲ್ ಬಳಿ ನಡೆದಿದೆ. ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಸಾರಿಗೆ ಬಸ್ ಮುಂದೆ ಹೋಗುತ್ತಿದ್ದ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ನಲ್ಲಿದ್ದವರು ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದು, ಅವರ ಗುರುತು ಪತ್ತೆಯಾಗಿಲ್ಲ. ಅಪಘಾತದ ನಂತರ ಬಸ್ಸಿಗೆ ಬೆಂಕಿ ಹೊತ್ತಿಕೊಂಡಿತ್ತು. ಕೂಡಲೇ ರಸ್ತೆಯಲ್ಲೇ ಬಸ್ ನಿಲ್ಲಿಸಿದ ಚಾಲಕ ಪ್ರಯಾಣಿಕರನ್ನ ತುರ್ತಾಗಿ ಕೆಳಗಿಳಿಸಿದರು. ನೋಡುತ್ತಲೇ ಬಸ್ ರಸ್ತೆಯಲ್ಲೇ ಹೊತ್ತಿ ಉರಿಯಿತು. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದರು. ಚನ್ನಪಟ್ಟಣ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದರು. ಈಗ ಜಾಹೀರಾತು. ಭೀಮಾ ಅಕ್ಷಯ ತೃತೀಯ ಮೇ 9ರಿಂದ 12ರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್ ಜೊತೆಗೆ 1 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000ವರೆಗಿನ ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. ಮೇ 8ರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ. ಎಲ್ಲ ಭೀಮಾ ಜ್ಯುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು,
ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧಮಾರ್ಗ, ವಿದ್ಯಾನಗರ, ಹಾಸನ. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, ಐಎಫ್ಬಿ, ಆಟಂಬರ್ಗ್, ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ಸ್ 9019795365 ಮತ್ತು 9353677153. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ, ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ. ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟ್ಟಿಂಗ್, LKG, UKG 1 ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು. ಆಂಗ್ಲ ಮಾಧ್ಯಮದಲ್ಲಿ ಮನಮುಟ್ಟುವಂತೆ ಪಾಠ ಮಾಡುವರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು. ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ 100% ಫಲಿತಾಂಶ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಸುಜಲಾ ಪಿಯು ಕಾಲೇಜ್, ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್. ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ.
ಸುಜಲಾ PU ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. Mobile number 9900324364 or 8310486679 or 7259622214. ಸುಜಲಾ PU ಕಾಲೇಜ್, ಸುಭದ್ರತೆಯ ಕಾಲೇಜ್. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಚುನಾವಣಾ ನಿಧಿ ಸಂಗ್ರಹಣೆಗಾಗಿ ಅಕ್ರಮವಾಗಿ ಹಣ ಸಂಗ್ರಹಿಸಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುವುದಾಗಿ ಹೊಳೆನರಸೀಪುರದ ಆರ್ ಮೋಹನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯ ಇಂಜಿನಿಯರ್ ಹೇಮಾವತಿ ಯೋಜನಾ ವಲಯ ಕಚೇರಿ ಗೊರೂರು ವ್ಯಾಪ್ತಿಯಲ್ಲಿ ಚುನಾವಣಾ ನಿಧಿ ಸಂಗ್ರಹಣೆಗಾಗಿ ಅಕ್ರಮವಾಗಿ ಹಣ ಸಂಗ್ರಹಿಸಿರುವ ಬಗ್ಗೆ ಖಚಿತ ಮೂಲ ದಾಖಲಾತಿಗಳೊಂದಿಗೆ ಪ್ರಸ್ತುತಪಡಿಸುತ್ತಿದ್ದು, ಈ ವಿಷಯದ ಕುರಿತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ರಾಜಣ್ಣರವರಿಗೆ ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿ ಚುನಾವಣಾ MP ಲೋಕಸಭಾ ಸದಸ್ಯರ ಚುನಾವಣಾ ನಿಧಿಗಾಗಿ ಹಣ ಸಂಗ್ರಹಣೆ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಪತ್ರಿಕೆ ಸ್ನೇಹಿತರಿಗೆಲ್ಲ. ಒಂದು ಉಪವಿಭಾಗದಲ್ಲಿ 10 ರಿಂದ 15 ಜನ AEE ಸೇರಿ ನೌಕರ ಸಿಬ್ಬಂದಿಗಳು ಇರ್ತಾರೆ. ಆದ್ರೆ 54 ಜನ ಹೆಸರಲ್ಲಿ ಬಿಲ್ ಮಾಡ್ತಾರೆ. 14 ದಿವಸಕ್ಕೆ ಕೇವಲ 14 ದಿವಸಕ್ಕೆ 5,28,618 ರೂಪಾಯಿ ಮಾಡ್ತಾರೆ. ಅಲ್ಲಿ 28 ದಿವಸಕ್ಕೆ 10 ಲಕ್ಷ ಚಿಲ್ಲರೆ ಆಗ್ತದೆ ಒಂದು ಸಬ್ ಡಿವಿಷನ್ ಅಲ್ಲಿ. ಹೇಮಾವತಿ ಯೋಜನಾ ವಲಯ ಕಚೇರಿ ವ್ಯಾಪ್ತಿಯಲ್ಲಿ 8 ಡಿವಿಷನ್ಗಳು ಬರ್ತವೆ, 2 ಸರ್ಕಲ್ಗಳು ಬರ್ತವೆ. ಆ 8 ಡಿವಿಷನ್ಗಳಲ್ಲಿ 11 ಡಿವಿಷನ್ಗಳಲ್ಲಿ 4-5 ಸಬ್ ಡಿವಿಷನ್ಗಳು ಇರ್ತವೆ. ಪ್ರತಿ ಸಬ್ ಡಿವಿಷನ್ಗಳಲ್ಲೂ ಕೂಡ ಇದೇ ರೀತಿ ಕೊಟೇಶನ್ಗಳು ಮಾಡಿ ಸವಡಿಸ್ಗಳ ಹೆಸರಲ್ಲಿ ಬಿಲ್ ಮಾಡ್ತಾರೆ. ಇದನ್ನ ನಾನು ದಾಖಲೆ ಪಡೆದು ಮಾರ್ಚ್ 28ನೇ ತಾರೀಕು ಬಿಲ್ ಮಾಡ್ತಾರೆ. ಗುತ್ತಿಗೆದಾರನ ಹೆಸರಲ್ಲಿ ಹಣ ಸಂಗ್ರಹಣೆ ಮಾಡ್ತಾರೆ. ನಂತರ ನಾನು 1ನೇ ತಾರೀಕು ಕಚೇರಿಗೆ ಹಾಜರಾಗಿ AEE ಕೇಳಿದಾಗ ಅವರು ನೋವನ್ನ ತೋಡ್ಕೋತಾರೆ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ. ನಾನೊಬ್ಬ ಸಹಾಯಕ ಕಾರ್ಯಪಾಲಕ ಇಂಜಿನಿಯರು, ಮೇಲಾಧಿಕಾರಿಗಳು ಹೇಳಿದಾಗ ನಾವು ಮಾಡ್ಬೇಕಷ್ಟೇ ನಮ್ಮ ಕೆಲಸ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಸರ್ಕಾರಿ ಆದೇಶ ಏನ್ ಮೇಲಾಧಿಕಾರಿಗಳು ಮಾಡ್ತಾರೆ ನಾವು ಮಾಡ್ಬೇಕಾಗ್ತದೆ. 35% ಹಣನ ಸರ್ಕಾರದ MD ಲೆವೆಲ್ ಕೊಡ್ಬೇಕಾಗ್ತದೆ. ನಾವು 15% ಹಣನ C ಲೆವೆಲ್ಗೆ ನಾವು ಹಂಚಬೇಕಾಗ್ತದೆ. ಅಲ್ಲಿ 50% ಹೋಯ್ತು. 50% ಹಣ ಏನೋಯ್ತು, ಇದು ಹೆಚ್ಚುವರಿ ಮಾಡಿರ್ತೀವಲ್ಲ ಸೌಡೀಸ್ಗಳ ಹೆಸರಲ್ಲಿ ಅದೇ ಹಣ. ಇನ್ನು ಉಳಿದಂತ 50% ಹಣ ಒರಿಜಿನಲ್ ಆಗಿ ಏನ್ ಕೆಲಸ ಮಾಡ್ತಾರೆ ಅಷ್ಟೇ ನಮ್ಗೆ ಉಳ್ಕೊಳ್ಳೋದು ಕಚೇರಿ ವ್ಯಾಪ್ತಿಗೆ. ಮಿಕ್ಕಿದೆಲ್ಲ ಚುನಾವಣಾ ನಿಧಿಗೆ, MP ಚುನಾವಣಾ ನಿಧಿಗೆ, ಆ ಪಕ್ಷದವ್ರಿಗೆ, ಈ ಪಕ್ಷದವ್ರಿಗೆ, ಮತ್ತೆ ಇತರ MLAಗಳ ಕಾರ್ಯಕ್ರಮಕ್ಕೆ, ಅದು ಈ ಆ ಕಾರ್ಯಕ್ರಮಕ್ಕೆಲ್ಲ ಖರ್ಚು ವೆಚ್ಚಕ್ಕೆ ನಿಭಾಯಿಸೋದಕ್ಕೆ ನಮ್ಮನ್ನ ಪ್ರತಿ ಉಪವಿಭಾಗದಿಂದ ಡಿವಿಷನ್ ನಲ್ಲಿ, ಸಬ್ ಡಿವಿಷನ್ ಅಲ್ಲಿ, ಸರ್ಕಾರ ಆಫೀಸಲ್ಲಿ ಹಣ ಸಂಗ್ರಹಣೆ ಮಾಡೋದಕ್ಕೆ ಅವ್ರ ಆದೇಶದಿಂದ ನಾವು ಮಾಡ್ತೀವಿ. ನಾವು ಬೇರೆ ಆದೇಶದೇ ಹಣ ಮಾಡೋದಕ್ಕೆ ಅಥವಾ ಚೆಕ್ ಪವರ್ ನಮ್ಗೆ ಇರೋದಿಲ್ಲ, ನಮಗೆ ಯಾವ್ದು ಸಾಧ್ಯ ಇಲ್ಲ ಅಂತ ಅಳಲು ತೋಡ್ಕೊತಾರೆ AEE ಅವರು. ಹೀಗಾಗಿ ಈ ಭ್ರಷ್ಟಾಚಾರ ನಡೀತಿರೋದನ್ನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರಿಗೆ ನಾವು ಮನವಿ ಮಾಡೋದೇನಪ್ಪ ಅಂದ್ರೆ, ಇದು ಹಿಂದೆ ಹೇಳಿದ್ರು ಬಿಜೆಪಿ ಸರ್ಕಾರದ 40% ಕಮಿಷನ್ ದಂಧೆ ಅಂತ. ಇವ್ರು ಹೇಳ್ತಾರೆ ಅಧಿಕಾರಿಗಳು 35% ಕಮಿಷನ್ ದಂಧೆ MD ಮೂಲಕ. 1 ಲಕ್ಷ ಹಣ ಡ್ರಾ ಮಾಡಿದ್ರೆ 35% ಹಣ MD ಮೂಲಕ ಹೊಂಟೋಗ್ತದೆ. ಸರ್ಕಾರ ಲೆವೆಲ್ಗೆ ಯಾರಿಗೆ ಬೇಕಾದ್ರೂ ಹೋಗ್ತದೋ, ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗ್ತದೆ, ಇನ್ನೊಬ್ರಿಗೆ ಹೋಗ್ತದೆ, MD ಮಾಡಿಕತ್ತಾರ ಅದು ಗೊತ್ತಿಲ್ಲ. 35% ಹಣನ ಅಧಿಕಾರಿಗಳು ಪ್ರತಿ ಇಲಾಖೆಯಲ್ಲಿ, ಹೇಮಾವತಿ ಮಾತ್ರ ಅಲ್ಲ, ನಮ್ಗಂತ ಪ್ರಕಾರ ಅನುಮಾನ ಏನಾಗ್ತದೆ, ಪ್ರತಿ ಇಲಾಖೆಯಿಂದ ಇವರು ವಸೂಲಿ ಮಾಡಿ ಸರ್ಕಾರಕ್ಕೆ ಚುನಾವಣೆಗೆ ನಡೆಸೋದಕ್ಕೆ
ಇದು ಭ್ರಷ್ಟಾಚಾರ ಮಾಡೋದಕ್ಕೆ ಇವರೇ ಕುಮ್ಮಕ್ಕು ಕೊಡ್ತಾರೆ ನಮ್ಗೆ ಅನಿಸ್ತದೆ. ಇದು ನಿಲ್ಲಬೇಕು ಸರ್ಕಾರದ ಸಮಾಜ. ಪತ್ರಿಕಾಗೋಷ್ಠಿಯಲ್ಲಿ ಪಾಪಣ್ಣಿ, ಬಾಬು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಧ್ವನಿ ಎತ್ತದೆ ಚುನಾವಣೆ ಸಂದರ್ಭದಲ್ಲಿ ನಾಯಕರನ್ನ ಮೆಚ್ಚಿಸಲು ಹಾಗೂ ಬೇಳೆ ಬೇಯಿಸಿಕೊಳ್ಳಲು ಸಮಾಜವನ್ನ ಅಡ್ಡದಾರಿಗೆ ಎಳೆಯಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡಲಾಗುವುದೆಂದು ಅರ್ಕಲ್ಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಪ್ರಸನ್ನಕುಮಾರ್ ತಿಳಿಸಿದರು. ಪಕ್ಷದ ಅಂದಿನ ಮುಖಂಡರಾದ ಜಿ ಸ್ವಾಮಿಗೌಡರ ಕಡೆಯಿಂದ ಸಮಾಜಕ್ಕೆ ಬಹಳ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ ಅಂತ ಹೇಳಿ ಏನು ಒಂದು ಸುಳ್ಳು ಹೇಳಿಕೆಯನ್ನು ನೀಡಿದರೆ, ಆ ಹೇಳಿಕೆಯನ್ನು ಖಂಡಿಸ್ತಾ ಇವತ್ತು ಹಾಸನ ಜಿಲ್ಲೆಯ ಕುರುಬ ಸಂಘಕ್ಕಾಗ್ಬೋದು, ಹಿಂದುಳಿದ ವರ್ಗಕ್ಕಾಗ್ಬೋದು, ರಾಜ್ಯದಲ್ಲಿ ಕುರುಬ ಸಮಾಜಕ್ಕಾಗ್ಬೋದು, ಹಿಂದುಳಿದವರಿಗೂ ಆಗ್ಬೋದು, ಇವರಿಗೆಲ್ಲ ಏನಾದರೂ ಅನ್ಯಾಯ ಆಗಿದ್ರೆ ಅದು ಜೆಡಿಎಸ್ ಪಕ್ಷದಿಂದ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಅಂದ್ರೆ 1994ನೇ ಇಸ್ವಿನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾದ ನಂತರದಲ್ಲಿ ಅವತ್ತು ಮುಖ್ಯಮಂತ್ರಿ ಆಗ ಅವಕಾಶ ಮಾನ್ಯ ಸಿದ್ದರಾಮಯ್ಯನವರಿಗೆ ಇತ್ತು. ಅವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ತಪ್ಪಿಸಿದ್ದು ಇದೇ ಜೆಡಿಎಸ್ ಪಕ್ಷದ ಮುಖಂಡರು. ಅದೇ ರೀತಿ ತದನಂತರದಲ್ಲಿ ಮತ್ತೆ ಸಿದ್ದರಾಮಯ್ಯನವರ ಅದೃಷ್ಟ ಪರೀಕ್ಷೆ 2004ರಲ್ಲಿ ಚುನಾವಣೆಯಲ್ಲಿ ಅತಂತ್ರ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ 80 ಸೀಟು, ಜೆಡಿಎಸ್ 58 ಸೀಟ್ ಗೆದ್ದು ದೆಹಲಿನಲ್ಲಿ ಮಾತುಕತೆ ನಡೆಯುವಂತ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿ ಆಗಕ್ಕೆ ಎಲ್ಲ ಅರ್ಹತೆಗಳು ಸಿದ್ದರಾಮಯ್ಯನವರು ಅವರೇ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿ ಈ ರಾಜ್ಯದಲ್ಲಿ 58 ಸೀಟ್ ತಂದಂತದ್ದು. ಅವತ್ತು ದೆಹಲಿನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿಗಿರಿ ಬೇಡ ಅಂತ ಹೇಳಿ ದೇವೇಗೌಡರೇ ಎದ್ದು ನಿಂತು, ಬೇಡ ನನಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ನಿಭಾಯಿಸಕ್ಕೆ ನಮ್ಮಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿದಂತ ಪರಿಸ್ಥಿತಿನ ಇಡೀ ರಾಜ್ಯ ನೋಡಿದ್ರು. ಅದಾದ ನಂತರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯ ವ್ಯಾಪ್ತಿ ಅಹಿಂದ ಸಂಘಟನೆನ ಬಲಪಡಿಸಿ ಹಿಂದುಳಿದವರಿಗೆ ಮತ್ತೆ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಅಹಿಂದ ಸಂಘಟನೆಯನ್ನು ಶುರು ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಉಪಮುಖ್ಯಮಂತ್ರಿಯಿಂದ ವಜಾ ಮಾಡಿದ್ದು ಇದೆ ಜೆಡಿಎಸ್ ಪಕ್ಷ. ಅದು ಅಲ್ಲದೆ ಅವತ್ತು ಏನು 2018ನೇ ಚುನಾವಣೆಯಲ್ಲಿ ಬರೀ 38 ಸೀಟ್ ಬಂದಂತ ಜೆಡಿಎಸ್ ಪಾರ್ಟಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಜೊತೆ ಅಲಯನ್ಸ್ ಆಗಿ ಅವತ್ತು ದೇವೇಗೌಡರಿಗೆ ಶಕ್ತಿ ಇತ್ತು, ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಆದ್ರೆ 2004ರಲ್ಲಿ 58 ಸೀಟ್ ಗೆದ್ದಾಗ ಶಕ್ತಿ ಇರಲಿಲ್ಲ. ಆ ಪಕ್ಷದಿಂದ ಯಾವ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಅದೇ ರೀತಿಯಲ್ಲಿ ಹಾಸನ ಜಿಲ್ಲೆ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಪಕ್ಷದ ಅಂದಿನ ನಾಯಕರಾದಂತಹ ಜಿ ಪುಟ್ಟಸ್ವಾಮಿಗೌಡರು ದೊಡ್ಡೇಗೌಡರಿಗೆ 1999ನೇ ಚುನಾವಣೆಯಲ್ಲಿ ವಿಧಾನಸಭೆಗೆ ಟಿಕೆಟ್ ಕೊಡಿಸೋದ್ರ ಮುಖಾಂತರ ಜಯಶೀಲನಾಗಿ ಮಾಡಿ ರೇವಣ್ಣನವರನ್ನ ಸೋಲಿಸಿ ವಿಧಾನಸಭೆಗೆ ಕಳಿಸಿಕೊಟ್ಟಂತ ಕೀರ್ತಿ ಪುಟ್ಟಸ್ವಾಮಿಗೌಡರಿಗೆ ಸಲ್ಲುತ್ತೆ. ಇವತ್ತು ಇತಿಹಾಸದಲ್ಲಿ ಅದು ಉಳಿದಿದೆಯೇ ಹೊರತು ಬೇರೆ ಉಳಿದಿಲ್ಲ. ಹಾಸನ ಜಿಲ್ಲೆ ಇತಿಹಾಸದಲ್ಲಿ ಎಲ್ಲೇ ಹೋದ್ರೂ ಒಂದು ಕುರುಬ ಸಮಾಜದವರು ಒಬ್ಬರು MLA ಮಾಡಿದಂತ ಒಂದು ಕೀರ್ತಿ ಪುಟ್ಟಸ್ವಾಮಿ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ಮಂಗಳಾಪುರ ನಾಗರಾಜ್, ಬೇಲೂರಿನ ಧರ್ಮೇಗೌಡ, ಅರ್ಕಲ್ಗೂಡಿನ ಸಿಡಿ ದಿವಾಕರ್ ಗೌಡ, ಚನ್ನಪಟ್ಟಣ ಬ್ಲಾಕ್ ಅಧ್ಯಕ್ಷ ಮಂಜೇಗೌಡ ಉಪಸ್ಥಿತರಿದ್ದರು. ಪ್ರವಾಸಿ ತಾಣ ಬೇಲೂರು ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ನಾಡ ರಥೋತ್ಸವ ಮುಕ್ತಾಯವಾದ ಮರುದಿನ ಐತಿಹಾಸಿಕ ಪ್ರಸಿದ್ಧ ವಿಷ್ಣು ಕಲ್ಯಾಣಿಯಲ್ಲಿ ನಡೆಯುವ ತೆಪ್ಪೋತ್ಸವ ಅತ್ಯಂತ ಭಕ್ತಿ ಭಾವದಿಂದ ನಡೆಸಲಾಯಿತು. ಶಿಲ್ಪಕಲೆಗಳ ನಾಡು ಚನ್ನಕೇಶವನ ಭಕ್ತಿಯ ಬೀಡು ಎಂದೇ ಖ್ಯಾತಿ ಹೊಂದಿರುವ ಬೇಲೂರಿನಲ್ಲಿ ಪ್ರತಿ ವರ್ಷ ಯುಗಾದಿ ಬಳಿಕ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಬ್ರಹ್ಮರಥೋತ್ಸವ, ನಾಡರಥೋತ್ಸವ ನಡೆದ ಬಳಿಕ ಮರುದಿನ ಚನ್ನಕೇಶವ ಸ್ವಾಮಿ, ಸೌಮ್ಯನಾಯಕಿ ಮತ್ತು ರಂಗನಾಯಕಿ ಅಮ್ಮನವರ ಉತ್ಸವ ಮೂರ್ತಿಗೆ ಉಯ್ಯಾಲೋತ್ಸವ, ಡೋಲೋತ್ಸವ, ಓಕಳಿ ಬಳಿಕ ತೀರ್ಥಸ್ನಾನಕ್ಕಾಗಿ ಐತಿಹಾಸಿಕ ಪ್ರಸಿದ್ಧ ವಿಷ್ಣು ಕಲ್ಯಾಣಿ ಅಥವಾ ತೆಪ್ಪದ ಕೊಳದಲ್ಲಿ ತೆಪ್ಪೋತ್ಸವ ನಡೆಸುವ ವಾಡಿಕೆ ಶತಶತಮಾನದಿಂದಲೂ ನಡೆದುಕೊಂಡು ಬಂದಿದೆ. ತೆಪ್ಪೋತ್ಸವ ಕಾರ್ಯ ಸುಮಾರು 3 ದಶಕಗಳ ಕಾಲ ಸ್ಥಗಿತವಾಗಿತ್ತು. ಕಳೆದ 5-6 ವರ್ಷದಿಂದ ಈ ಆಚರಣೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ತೆಪ್ಪದ ಮೇಲಿನ ಕೇಶವನ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಈ ಸಂದರ್ಭದಲ್ಲಿ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ, ಸದಸ್ಯರಾದ ರವಿಶಂಕರ್, ರವೀಂದ್ರ, ಪ್ರಮೋದ್, ಅಡ್ಡೆಗಾರರು ಭಾಗವಹಿಸಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಹಾಸನ ಜಿಲ್ಲೆಯ ಜನರು ಬದಲಾವಣೆ ಬಯಸಿದ್ದು, ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬೆಂಬಲಿಸಲು ಜನ ಮುಂದಾಗಿದ್ದಾರೆ. ಕನಿಷ್ಠ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಶ್ರೇಯಸ್ ಪಟೇಲ್ ಗೆಲುವು ಖಚಿತ ಎಂದು ದಿನೇಶ್ ಬೈರೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾರ್ ರೂಮ್ ಎಂಬುದು ವಿನೂತನ ಪ್ರಯೋಗ ಆಗಿದೆ. ಈ ಮೂಲಕ ಜನರಲ್ಲಿ ಕಾಂಗ್ರೆಸ್ ಪಕ್ಷದ ಜನಪರ ಕೆಲಸಗಳನ್ನು ಜನರಿಗೆ ತಲುಪಿಸುವ ಸಲುವಾಗಿ ಈ ಪ್ರಯೋಗ ಮಾಡಲಾಗಿದ್ದು, ಪ್ರತಿ ಹಳ್ಳಿಗಳಲ್ಲಿ ಬೂತ್ ಮಟ್ಟದಲ್ಲಿ ಜನರನ್ನು ಸಂಪರ್ಕಿಸಿ ವಾಟ್ಸ್ಆಪ್ ಗ್ರೂಪ್ ಮೂಲಕ ಅವರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಈ ವಾರ್ ರೂಮ್ಗಳು ಕೆಲಸ ಮಾಡುತ್ತಿವೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ವಾತಾವರಣ ವಾರ್ ರೂಮ್ಗಳ ಮೂಲಕ ತಿಳಿದು ಬಂದಿದೆ ಎಂದರು.
ಹೋದ ಕಡೆಯ ಜಾಗದಲ್ಲಿ ಯುವಕರು ಮಹಿಳೆಯರು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಒಲವು ತೋರಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಮತಗಳಿಂದ ಶ್ರೇಯಸ್ ಪಟೇಲ್ ಗೆಲುವು ಪಡೆಯುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಯುವಕರಾದ ನಮ್ಮ ಶ್ರೇಯಸ್ ಪಟೇಲ್ಗೆ ಅವ್ರದ್ದು ಬೆಂಬಲನ ಸೂಚಿಸಿದ ಅನೇಕ ಕಾಲ್ ಡೈಲಿ ಒಂದು 700-800 ಕಾಲ್ ಮೇಲೆ ಮಾಡ್ತಿದ್ರು. ಪ್ರತಿಯೊಬ್ಬರು ಯುವಕರಾಗ್ಲಿ, ಮಹಿಳೆಯರಾಗ್ಲಿ, ರೈತರಾಗ್ಲಿ ಪ್ರತಿಯೊಬ್ಬರು ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಮೆಚ್ಚಿಕೊಂಡು ನಮ್ಮ ಶ್ರೇಯಸ್ ಪಟೇಲ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದಾರೆ. ಅದನ್ನ ಸಂತೋಷ ಹಂಚ್ಕೊಳ್ಳೋಕೆ ಬಂದಿದ್ದೀವಿ. ಮತ್ತು ನಮ್ಮ ಈಗಿನ ಸರ್ವೆ ಪ್ರಕಾರ ಕಮ್ಮಿ ಅಂದ್ರೂ 1.5 ಲಕ್ಷಗಳ ಅಧಿಕ ಮತಗಳಿಂದ ಜಯಿಸಲಾಗ್ತೀವಿ ಅಂತ ಅನಿಸುತ್ತೆ. ಮತ್ತು ವಾರ್ ರೂಮ್ ಕಾನ್ಸೆಪ್ಟ್ ನಮ್ಮ ಕಾಂಗ್ರೆಸ್ ಅಲ್ಲಿ ಹೊಸದಾಗಿ ನಮ್ಮ ಜಿಲ್ಲೆಯಲ್ಲಿ ಶುರುವಾಗಿದ್ದು, ಮುಂಚೆ ಇರಲಿಲ್ಲ. ಅದೊಂದು ಆರ್ಗನೈಸ್ಡ್ ವೇಲಿ ಜನರ ತಲುಪಕ್ಕೆ ಅನುಕೂಲ ಆಯಿತು. ಇಷ್ಟು ದಿನ ಏನಾಗ್ತಿತ್ತು, ನಮ್ಮದು ಹಾರ್ಡ್ ವರ್ಕೇ ಮಾಡ್ತಾ ಕೊಡ್ತಿದ್ದು. ಅದನ್ನು ಎಜುಕೇಟೆಡ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ, ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ, ಮೀಡಿಯಾಸ್ ಇರೋದ್ರಿಂದ ಸ್ಮಾರ್ಟ್ ವರ್ಕ್ ಮೂಲಕ ಜಾಸ್ತಿ ಜನ ತಲುಪಬೇಕು ಅಂತ ಪ್ರತಿ ಬೂತ್ಗಳಲ್ಲೂ ನಾವು ಏಜೆಂಟ್ಸ್ಗಳು ಕ್ರಿಯೇಟ್ ಮಾಡಿಕೊಂಡು, ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಪ್ರತಿ ಮನೆಯಲ್ಲೂ ಚಿಕ್ಕ ಗ್ರೂಪ್ ಆಗಿ ಮೀಟ್ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸತೀಶ್, ವಿನೋದ್ ಕುಮಾರ್ ಉಪಸ್ಥಿತರಿದ್ದರು. ಪುರಸಭೆ ಆಡಳಿತ ಮಳಲಿ ಗ್ರಾಮದಲ್ಲಿ ನಿರ್ಮಾಣ ಮಾಡುತ್ತಿರುವ ಘನತ್ಯಾಜ್ಯ ಘಟಕದ ಕಾಮಗಾರಿಯನ್ನ ಸ್ಥಗಿತಗೊಳಿಸದಿದ್ದರೆ 26ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಮಳಲಿ ಗ್ರಾಮಸ್ಥರು ಪಾಲ್ಗೊಳ್ಳುವುದಿಲ್ಲವೆಂದು ಹಿರಿಯ ಹೋರಾಟಗಾರ ಮಳಲಿ ಶಿವಣ್ಣ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಪುರಸಭೆಯವರು ಗ್ರಾಮದಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡಬಾರದೆಂದು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಹೋರಾಟದ ನಂತರ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಗ್ರಾಮಸ್ಥರ ವಿರೋಧದ ನಡುವೆಯೂ ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡುತ್ತಿದೆ. ನಮ್ಮ ಬೇಡಿಕೆಗಳು ಸಂಬಂಧಪಟ್ಟ ಅಧಿಕಾರಿಗಳು ಈಡೇರಿಸದಿದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗ್ರಾಮದ ಜನರು ಭಾಗವಹಿಸುವುದಿಲ್ಲ ಎಂದು ಹೇಳಿದರು. ಏನೆಂದರೆ ಮಳ್ಳಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದಲೂ ಪುರಸಭೆಯ ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕ ಸ್ಥಾಪನೆ ನಡೀತಾ ಇದೆ. ಈ ಘಟಕವನ್ನು ಸ್ಥಾಪನೆ ಮಾಡಬಾರ್ದು ಅಂತೇಳಿ ಕಳೆದ 20 ವರ್ಷದಿಂದಲೂ ನಾವು ನಿರಂತರ ಹೋರಾಟ, ಧರಣಿ, ಸತ್ಯಾಗ್ರಹ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈ ಬಗ್ಗೆ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ರು. ಯಾರು ಇಲ್ಲಿವರೆಗೂ ಸ್ಪಂದಿಸಿಲ್ಲ. ಬರೀ ಆಶ್ವಾಸನೆ ಕೊಡ್ತಾರೆ, ಯಾವುದು ಆಶ್ವಾಸನೆ ತಲುಪಿಲ್ಲ. ಹಾಗಾಗಿ ನಾವು ಈ ದಿನ ಮಳಲಿ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಚುನಾವಣೆ, ಮುಂಬರುವ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸಬೇಕು. ನಾವು ಯಾವ ಓಟು ಸಹ ಹಾಕಬಾರದು. ಈ ಸಂದರ್ಭದಲ್ಲಿ ಸುಧಾಕರ್, ಮಳಲಿ ದೇವರಾಜ್, ಕೃಷ್ಣ ಪ್ರಸಾದ್, ಸುರೇಶ್, ಯೋಗೇಶ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಪೆನ್ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಬಿಡುಗಡೆ ಪ್ರಕರಣದಲ್ಲಿ ನನ್ನ ಕೈವಾಡ ಯಾವುದೂ ಇಲ್ಲ, ಇದು ಕಾಂಗ್ರೆಸ್ ಪಕ್ಷದ ರಾಜಕೀಯ ಕುತಂತ್ರ. ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಗಂಭೀರ ಆರೋಪ. ಏಪ್ರಿಲ್ 26ರಂದು ಮುಕ್ತ ಮತ್ತು ನ್ಯಾಯಮತ ಚುನಾವಣೆಗೆ ಪಣ, ಯಾವುದೇ ಗೊಂದಲ ಇಲ್ಲದಂತೆ ನಿಗಾವಹಿಸಲಾಗಿದೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ಸೆಪ್ಟೆಂಬರ್ ತಿಂಗಳಿನಿಂದ ಇಲ್ಲಿಯವರೆಗೂ 5 ಜನರ ಮೇಲೆ ಗೂಂಡಾ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದ್ದು, ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ನಡೆಯಲು ಎಲ್ಲಾ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹೇಳಿಕೆ. 2019ರ ಲೋಕಸಭಾ ಚುನಾವಣೆಯಲ್ಲಿ 77.16% ಮತದಾನವಾಗಿದ್ದು, 2024ರ ಲೋಕಸಭಾ ಚುನಾವಣೆಯಲ್ಲಿ 83% ಆಗಬೇಕು. ಆದರೆ 100% ಮತದಾನಕ್ಕೆ ಜಾಗೃತಿ ಮೂಡಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ಹೇಳಿಕೆ. ಮತ್ತು ಬೈಕ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವಿನ ಅಪಘಾತದಲ್ಲಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಡಿಕ್ಕಿ ರಭಸಕ್ಕೆ ಇಂಧನ ಟ್ಯಾಂಕ್ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡು ಬಸ್ ಹೊತ್ತಿ ಉರಿದ ಘಟನೆ ಚನ್ನಪಟ್ಟಣ ತಾಲೂಕಿನ ಬೇಡಿಗನಹಳ್ಳಿ ಸರ್ಕಲ್ ಬಳಿ ನಡೆದಿದೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.